ಸಕ್ರೆ ಮೈದಾ ಬೆಲ್ಲ ಇವ್ಯಾವುದೂ ಇರಲಾರ್ದೆ ಸೂಪರ್ ಹೆಲ್ದಿ ಟೇಸ್ಟಿ ಕುಕೀಸ್ ಟ್ರೈ ಮಾಡೀನಿ ರೀ ಇವತ್ತು. ನಮಸ್ಕಾರ ರೀ ಎಲ್ಲರಿಗೆ, ನನ್ನ ಹೆಸರು ಪವಿತ್ರ. ಇವತ್ತು ನಾ ಮನ್ಯಾಗ ಭಾಳ ಹೆಲ್ದಿ ಕುಕೀಸ್ ಟ್ರೈ ಮಾಡೀನಿ. ಕುಕೀಸ್ ಅನ್ನೋಕ್ಕಿಂತ ಬಿಸ್ಕಿಟ್ ಅನ್ನೋದು ನಂಗೆ ಭಾಳ ಇಷ್ಟ. ಬಿಸ್ಕಿಟ್ ಅನ್ನೋ ವರ್ಲ್ಡೇ ಒಂದು ಎಮೋಷನ್. ಬಿಸ್ಕಿಟ್ ಅನ್ನೋದ್ರೊಳಗಿರೋ ಮಜಾ ಕುಕೀಸ ಬಿಸ್ಕಿಟ್ ಅನ್ನೋದ್ರ ಸಿಗಲ್ಲ ನಮಗೆ. ಇನ್ನು ಹೇಳ್ಬೇಕಂದ್ರೆ ಚಹಾ ಪಾರ್ಲೆಜಿ ಬಿಸ್ಕಿಟಿಗನ ಸಪ್ರೇಟ್ ಫ್ಯಾನ್ ಬೇಸೇ ಅದ ನೋಡಿರಿ. ಈಗ ವಾಪಸ್ ನಮ್ಮ ರೆಸಿಪಿಗೆ ಬರಂಬರಿ. ಇದಕ್ಕೆ ಭಾಳ ಸಿಂಪಲ್ ಐಟಮ್ಸ್ ಬೇಕು. ಬರೀ 6 ಐಟಮ್ ಇದ್ರೆ ಸಾಕು. ಜಲ್ದಿನೂ ಆಗ್ತದೆ ಮತ್ತು ಜಾಸ್ತಿ ಮೆಸ್ಸಿನೂ ಏನೂ ಆಗಂಗಿಲ್ಲ. ಇದಕ್ಕೆ ಬೇಸಿಕ್ನ ತೆಂಗು ತೊಗೊಂಡಿನಿ ನೋಡಿರಿ, ಹಸಿ ತೆಂಗಿನಕಾಯಿ ತೊಗೊಂಡಿನಿ. ಇದ್ರ ಆಲ್ಟರ್ನೇಟಿವ್ ಅಂತಂದ್ರೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಇರ್ತದೆ, ಅದು ತೊಗೋಬೋದು. ಇಲ್ಲಾಂದ್ರೆ ಗ್ರೇಟೆಡ್ ಡ್ರೈ ಕೊಕೊನಟ್ ಇರ್ತದೆ, ಅದು ತೊಗೋಬೋದು. ಕೊಬ್ಬರಿನೂ ತೊಗೋಬೋದು. ಬಟ್ ಇಲ್ಲಿ ನಾ ಹಸಿ ತೆಂಗೆ ತೊಗೊಂಡಿನಿ, ಯಾಕಂದ್ರೆ ಸ್ವಲ್ಪ ಮಾಯಿಶ್ಚರ್ ಇರ್ತದೆ. ಆಮೇಲೆ ಮತ್ತು ಹಿಂಗೆ ತೆಂಗಿನ ಹಾಲು ಟೈಪ್ ಬರ್ತದೆ, ಸ್ವಲ್ಪ ಚಲೋ ಆಗ್ತದೆ, ಹಿಟ್ಟು ಚಂದ ಬೈಂಡಿಂಗ್ ಬರ್ತದೆ ಅಂತಂದು ಹಸಿ ತೆಂಗೆ ತೊಗೊಂಡಿನಿ. ಇಲ್ಲಿ ಬೇಕ್ ಮಾಡಿದಾಗ ಸ್ಮೆಲ್ನೂ ಭಾರಿ ಬರ್ತದೆ ಹಸಿ ತೆಂಗಿತ್ತಂತಂದ್ರೆ. ಹಾಗಾಗಿ ತೆಂಗಿದ್ದು ಮಿಕ್ಸರ್ಗೆ ಹಾಕ್ಕೊಂಡ್ರಿ. ಇದಕ್ಕೆ ಮಿಕ್ಸರ್ಗೆ ಹಾಕೋಬೇಕಂದ್ರೆ ನೀರೇನು ಹಾಕೋಬಾರ್ದು. ಜಸ್ಟ್ ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಗೆ ಹಾಕೊಂಡ್ಬಿಡ್ಬೇಕು. ಇಲ್ಲಿ ಖಜೂರು ತೊಗೊಂಡು ನೋಡಿರಿ ಸ್ವೀಟ್ ಸಲುವಾಗಿ. ಅದು ಆಲ್ರೆಡಿ ನಾ ಬೀಜ ತೆಗೆದು ಇಟ್ಕೊಂಡ್ಬಿಟ್ಟಿದ್ದ. ಇಲ್ಲಿ ಸಕ್ರೆ ಮತ್ತು ಬೆಲ್ಲ ಇದು ಯಾವುದು ಯೂಸ್ ಮಾಡ್ಲತ್ತಿಲ್ಲ ನಾವು, ಹಾಗಾಗಿ ಖಜೂರು ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಇದನ್ನು ಅಷ್ಟೇ, ನೀರೇನು ಹಾಕೋಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಎಷ್ಟು ಮೆತ್ತಗೆ ಸಾಫ್ಟ್ ಆಗಿಬಿಟ್ಟಿತ್ತು. ಎರಡು ಮಿಕ್ಸ್ ಮಾಡಿ ಚಲೋ ಕಲಸಿದ್ರಿ. ಇದಕ್ಕೆ ಎಕ್ಸ್ಟ್ರಾ ಏನೂ ಐಟಮ್ ಆ್ಯಡ್ ಮಾಡೋಂಗಿಲ್ಲ. ಎರಡು ಚಲೋ ಬೈಂಡಿಂಗ್ ಚಲೋ ಬರ್ತದೆ, ಚಲೋ ಕಲಿಸ್ತಾ. ಸ್ವಲ್ಪ ಎತ್ತಿ ಸೈಡಿಗೆ ಇಟ್ಕೊಂಡ, ಯಾಕಂದ್ರೆ ಇಲ್ಲಿ ಸ್ವೀಟ್ ಏನಂತಂದ್ರೆ ಹೆಚ್ಚು ಕಮ್ಮಿ ಆಗ್ಬೋದು, ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಬೋದು ಅಂತಂದು. ಇಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡ್ರಿ. ಸ್ವಲ್ಪ ಗ್ಲೂಟನ್ ಫ್ರೀ ಇರ್ತದೆ, ಎನರ್ಜಿನೂ ಪ್ರೊವೈಡ್ ಮಾಡ್ತದೆ, ಮತ್ತು ಪ್ರೋಟೀನ್ ಇರ್ತದೆ ಅಂತಂದು ಜೋಳದ ಹಿಟ್ಟು ಹಾಕ್ಕೊಂಡು ಫಸ್ಟ್ ಟೈಮ್ ಜೋಳದ ಹಿಟ್ಟಿನ ಬಿಸ್ಕಿಟ್ ಟ್ರೈ ಮಾಡ್ಲತ್ತೀನಿ. ಜೋಳದ ಹಿಟ್ಟು ಹಾಕ್ಕೊಂಡು ಚಲೋ ಕಲಿಸ್ಕೊಂಡ. ಇದಕ್ಕೆ ಬಟ್ರ್ ಏನೂ ಹಾಕಿಲ್ಲ, ಮನೆಗಿನ ಪ್ಯೂರ್ ತುಪ್ಪ ಇತ್ತು, ಹಾಗಾಗಿ ತುಪ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚಲೋ. ಮತ್ತು ಇಲ್ಲಿ ಸ್ವೀಟ್ ಯಾಕೋ ಕಮ್ಮಿ ಅನ್ನಿಸ್ತು, ಹಂಗಾಗಿ ಮತ್ತೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಸ್ವೀಟ್ ನೋಡಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೋದು. ಇಲ್ಲಿ ಬೇಕಿಂಗ್ ಪೌಡರ್ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಲತ್ತೀನಿ. ಇದರ್ಲಿಂದ ಬಿಸ್ಕೆಟ್ ಟೆಕ್ಸ್ಚರ್ ಚಲೋ ಬರ್ತದೆ, ಅಂದ್ರೆ ಹಿಂಗೆ ಕ್ರಿಸ್ಪಿನೆಸ್ ಬರ್ತದೆ ಮತ್ತು ಬೇಕಿಂಗ್ ಚಲೋ ಆಗ್ತದೆ ರೀ. ಹಾಗಾಗಿ ಬೇಕಿಂಗ್ ಪೌಡ್ರ್ ಮತ್ತು ಸೋಡಾ ಹಾಕ್ಕೊಂಡು ಸ್ವಲ್ಪ ಚಲೋ ಕಲಿಸ್ಕೋಬೇಕು. ಮತ್ತು ಕೈಲಿಂದ ಚಲೋ ಹಿಟ್ಟು ಹೆಂಗೆ ನಾದ್ಕೋತೀವಿ ಹಂಗೆ ನಾದ್ಕೊಂಬಿಡ್ಬೇಕು. ಈ ಟೆಕ್ಸ್ಚರ್ ಬಂದಿತ್ತು ನೋಡಿರಿ. ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಬಂದದ್ದು ಚಪಾತಿ ಹಿಟ್ಟಿಗಿಂತ. ಇಲ್ಲಿ ಡ್ರೈ ಫ್ರೂಟ್ಸ್ ನಟ್ಸ್ ಇದೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದ, ಸ್ವಲ್ಪ ಸೀಡ್ಸ್ನೂ ತೊಗೊಂಡಿದ್ದ. ಅದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ ಅದ, ಬೇಕಾದ್ರೆ ತೊಗೋಬೋದು, ಇಲ್ಲಾಂದ್ರೆ. ಬಟ್ ಟಾಪಿಂಗ್ ಮಾಡ್ಕೊಂಡ್ರು ಭಾಳ ನೋಡೋಕ್ಕೂ ಚಂದ ಅನ್ನಿಸ್ತದ, ತಿನ್ನೋ ಹೊತ್ತಿಗೂ ಭಾಳ ಟೇಸ್ಟ್ ಬರ್ತದೆ, ಹಾಗಾಗಿ ನಾನು ತೊಗೊಂಡಿದ್ರಿ. ಇಲ್ಲಿ ಬೇಕಿಂಗ್ ಟ್ರೇ ತೊಗೊಂಡು ಬಟರ್ ಪೇಪರ್ ಹಾಕ್ಕೊಂಡೆ, ಯಾವುದು ಬಿಸ್ಕೆಟ್ ಅಂಟಬಾರ್ದು ಅಂತಂದು. ಈಗ ಮೊದಲೇ ಅಂದ್ರೆ OTG ಆನ್ ಮಾಡಿ ಇಟ್ಟಿದ್ದಾನೆ. OTG ಓವನ್ ಒಂದು 10 ಮಿನಿಟ್ಸ ಪ್ರೀ ಹೀಟ್ ಮಾಡಿದ್ದ, 180 ಡಿಗ್ರಿ ಇಟ್ಕೊಂಡು ಟೆಂಪ್ರೇಚರ್ ಪ್ರೀ ಹೀಟ್ ಆಗ್ಲತ್ತಿತ್ತು. ಇಲ್ಲಿ ಇದು ರೆಡಿ ಮಾಡ್ಕೊಳತ್ತಿದ್ದ. ಅದು ಹಿಟ್ಟೇನಿರ್ತದೆ ಅದು ತೊಗೊಂಡು ಎಷ್ಟು ಸೈಜ್ ಬೇಕು, ಎಲ್ಲ ಒಂದೇ ಸೈಜ್ ಅಂದರೂ ಹಾಗೆ ತೊಗೋಬೋದು. ನಾನು ಹಂಗೆ ಮೆಜರ್ಮೆಂಟ್ ಮಾಡಿಲ್ಲ, ಸುಮ್ಮ ಅಂದಾಜು ಮೇಲೆ ಒಂದೊಂದು ಸೈಜ್ ಮಾಡ್ಕೊಂಡಷ್ಟೇ. ಅಂದ್ರೆ ದಪ್ಪನೂ ಅಷ್ಟೇ, ಎಷ್ಟು ದಪ್ಪ ಬೇಕು ಅಷ್ಟು ಮಾಡ್ಕೊಬೋದು. ನಾನು ಮೀಡಿಯಮ್ ದಪ್ಪ ಅಷ್ಟೇ ಮಾಡ್ಕೊಂಡಿದ್ರಿ. ಇದೆಲ್ಲ ಟಾಪಿಂಗ್ಸ್ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಚಲೋ ಆಗಿವು. ಒಂದು 180 ಡಿಗ್ರಿ ಟೆಂಪ್ರೇಚರ್ ಇಟ್ಕೊಂಡು ಒಂದು 10 to 12 ಮಿನಿಟ್ಸ್ ಬೇಕ್ ಮಾಡಿದ್ರೆ ಆಯಿತು, ಬಿಸ್ಕೆಟ್ ರೆಡಿ ಆಗ್ತವೆ. ಇದು ಬೇಕ್ ಮಾಡೋತಿ ಸ್ಮೆಲ್ಲನ್ನು ಇಷ್ಟು ಮಸ್ತ್ ಹೊಂಟಿತ್ತು, ನಾ ಅಲ್ಲೇ ಕುಂತು ಸ್ಮೆಲ್ ನೋಡ್ಲತ್ತಿದ್ದೆ. ನನ್ನ ಹಸ್ಬೆಂಡ್ ಅಲ್ಲತ್ತಿರು ತಿನ್ಬೇಡ ಬರೀ ಸ್ಮೆಲ್ಲೇ ನೋಡ್ಕೊಂತ ಅನ್ಲತ್ತಿದ್ರು ಅವ್ರನ್ನ. ಭಾಳ ಚಲೋ ಸ್ಮೆಲ್, ಮನೆಯೆಲ್ಲ ಸ್ಮೆಲ್ ಬರ್ತಿರ್ತದೆ ಬೇಕಿಂಗ್ ಮಾಡೋ ಹೊತ್ತಿಗೆ, ಅಷ್ಟು ಚಲೋ ಸ್ಮೆಲ್ ಬರ್ತದೆ. ಈಗ ಬಿಸ್ಕೆಟ್ ರೆಡಿ ಆಗ್ಯಾವ ನೋಡಿರಿ. ನಾ ಬಿಸಿ ಇದ್ದು ಹಾಗಾಗಿ ನಾ ಸಣ್ಣದು ಎತ್ತು ನೋಡೋಮಂತ ಎತ್ತಿದ್ದೆ. ಕೆಳಗೆ ಸ್ಲೈಟಾಗಿ ಸ್ವಲ್ಪ ಬರ್ನ್ ಆಗಿತ್ತು, ಅಂದ್ರೆ ಸ್ವಲ್ಪ ಸುಟ್ಟಿತ್ತು ಅಷ್ಟೇ. ಗ್ರಿಲ್ ಮಾಡಿದಾಗ ಹೆಂಗಾಗ್ತದೆ ಹಂಗೆ ಆಗ್ಬಿಟ್ಟಿತ್ತು. ಫುಲ್ ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ಟಿತ್ತು. ಇದು ಏರ್ಟೈಟ್ ಕಂಟೈನರ್ನಾಗೆಲ್ಲ ಗ್ಲಾಸ್ ಬಾಟಲ್ ಅದ್ರೊಳಗೆ ಹಾಕಿ ಇಟ್ಕೊಂಡ್ಬಿಡ್ಬೋದು. ಒಂದು 10-12-15 ದಿನ ತನಕ ಫ್ರೆಶ್ ಇರ್ತಾವೆ. ಅಂದ್ರೆ ಕ್ರೇವಿಂಗ್ ಆಗ್ತಿರ್ತದೆ ಸ್ವೀಟಿನ ಅಂತಂದು ಇದು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡ್ರಿ ಅಷ್ಟೇ. ಇಷ್ಟು ಟೇಸ್ಟ್ ಬಂದಿವು ಕುಕ್ಕೀಸನ್ನು. ಹಿಂಗೆ ಚಿವಿ ಕುಕ್ಕೀಸ್ ಹೆಂಗಿರ್ತಾವೆ ಆ ಟೈಪೇ ಆಗಿವು. ತಿಂತ ಟೇಸ್ಟ್ ಹೊಂಟಿತ್ತು ಜಾಸ್ತಿ. ಕಂಟೆಂಟ್ ಇಷ್ಟ ಆಗತ್ತಿತ್ತು ಅಂದ್ರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.